ನಮಸ್ಕಾರ. ಇವತ್ತಿನ ವಿಷಯ ಸ್ವಲ್ಪ ನೇರ ಆದ್ರೆ ತುಂಬಾನೇ ಮುಖ್ಯವಾದದ್ದು. ಅದೇನಪ್ಪಾ ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಯಾಕೆ ಎಲ್ಲಾರತ್ರನೂ ಹೋಗಿ ಹೇಳ್ಕೋಬಾರದು ಅನ್ನೋದು. ಮೊದಲಿಗೆ ಒಂದು ಪ್ರಶ್ನೆಯನ್ನ ನಾವೇ ನಮ್ಗೆ ಕೇಳ್ಕೋಬೇಕು. ನಾವು ನಮ್ಮ ಕಷ್ಟಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ತಿದ್ದೀವಾ ಅಥವಾ ನಿಧಾನವಾಗಿ ನಾವೇ ಒಂದು ಸಮಸ್ಯೆಯಾಗಿ ಬದಲಾಗ್ತಿದ್ದೀವಾ? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಕೇಳೋಕೆ ಒಂದೇ ರೀತಿ ಅನ್ಸಿದ್ರೂ ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ನೋಡಿ, 100ಕ್ಕೆ 99 ಜನರಿಗೆ ಈ ಸೂಕ್ಷ್ಮ ವ್ಯತ್ಯಾಸ ಗೊತ್ತೇ ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ಕೇಳೋ ದೂರುಗಳು ಯಾವ ಥರ ಇರುತ್ತೆ? ಆಫೀಸ್ ಸ್ಟ್ರೆಸ್, ಮನೆಯಲ್ಲಿ ಟೆನ್ಷನ್, ರಿಲೇಷನ್ಶಿಪ್ ಇಶ್ಯೂಸ್, ನನ್ನ ಸಿಚುವೇಶನ್ ಎಷ್ಟು ಕೆಟ್ಟದಾಗೇನೆ ಗೊತ್ತಾ, ಅಥವಾ ನನಗೆ ಸಪೋರ್ಟ್ ಮಾಡೋಕೆ ಯಾರೂ ಇಲ್ಲ, ಈ ಥರದ ಮಾತುಗಳು ತುಂಬ ಕಾಮನ್. ಹೀಗೆ ಪದೇ ಪದೇ ಕಂಪ್ಲೇಂಟ್ ಮಾಡೋದಂದ್ರೆ ಅದು ಪ್ರಾಮಾಣಿಕತೆ ಅಲ್ಲ. ಬದಲಿಗೆ ಆ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ ಸುಸ್ತಾಗಿದ್ದಾರೆ ಅನ್ನೋದರ ಸೂಚನೆ ಅಷ್ಟೇ. ಸರಿ, ಹಾಗಾದ್ರೆ ಬನ್ನಿ ಒಂದು ಕಠೋರ ಸತ್ಯವನ್ನ ನೋಡೋಣ. ಜನ ಯಾಕೆ ನಿಜವಾಗ್ಲೂ ನಮ್ಮ ಸಮಸ್ಯೆಗಳನ್ನ ಕೇಳ್ತಾರೆ? ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ಜನ ನಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳೋದು ಸಹಾಯ ಮಾಡೋಣ ಅಂತಲ್ಲ, ಬದಲಿಗೆ ಸುಮ್ನೆ ಟೈಮ್ ಪಾಸ್ ಮಾಡೋಕೆ. ಸಮಸ್ಯೆ ಹೇಳಿದವರು ಅಲ್ಲಿಂದ ಹೋದ ತಕ್ಷಣ ಮಾತುಕತೆ ಪೂರ್ತಿ ಬದಲಾಗತ್ತೆ. ಅಯ್ಯೋ, ಇವ್ರತ್ರ ಯಾವಾಗಲೂ ಒಂದಿಲ್ಲೊಂದು ಪ್ರಾಬ್ಲಮ್ ಸ್ಟೋರಿ ಇದ್ದೇ ಇರುತ್ತೆ ಅಂತ ಮಾತಾಡ್ಕೋತಾರೆ. ಇದ್ರ ಎಫೆಕ್ಟ್ ಏನು ಗೊತ್ತಾ? ನಮ್ಗೆ ಗೊತ್ತಿಲ್ದ ಹಾಗೆ ನಮ್ಮ ಮೇಲಿನ ಗೌರವ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸರಿ, ಇದರ ಹಿಂದಿರೋ ಸೈಕಾಲಜಿ ಏನು ಅಂತ ನೋಡೋಣ ಬನ್ನಿ. ನಮ್ಮ ಬ್ರೈನ್ ಹೇಗೆ ಒಂದು ಅಪಾಯಕಾರಿ ಸೈಕಲ್ ಅನ್ನ ಸೃಷ್ಟಿ ಮಾಡುತ್ತೆ ಅಂತ ಅರ್ಥ ಮಾಡಿಕೊಡೋ ಪ್ರಯತ್ನ ಮಾಡೋಣ. ನೋಡಿ, ನಾವು ನಮ್ಮ ಸಮಸ್ಯೆಯನ್ನ ಹೇಳಿಕೊಂಡಾಗ ಬೇರೆಯವರು ತೋರಿಸೋ ಅನುಕಂಪ ನಮ್ಮ ಬ್ರೈನ್ಗೆ ಒಂಥರ ತಾತ್ಕಾಲಿಕ ಖುಷಿ ಕೊಡುತ್ತೆ. ಇದನ್ನೇ ಚೀಪ್ ಡೋಪಮೈನ್ ಅಂತ ಕರೆಯೋದು. ಅಂದ್ರೆ ಒಂದು ರೀತಿ ಸುಲಭವಾಗಿ ಸಿಕ್ಕ ಬಹುಮಾನ ಥರ. ಈ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಮೊದಲು ಸಮಸ್ಯೆದ ಬಗ್ಗೆ ಮಾತಾಡೋದು, ಅದರಿಂದ ಒಂದು ಟೆಂಪರರಿ ರಿಲೀಫ್ ಸಿಗುತ್ತೆ. ಆದರೆ ಈ ರಿಲೀಫ್ ಇದೆಯಲ್ಲ, ಇದೇ ನಮ್ಮನ್ನ ಆಕ್ಷನ್ ತಗೊಳ್ಳೋದು ಹಾಗೆ ತಡೆಯುತ್ತೆ. ಆಕ್ಷನ್ ಇಲ್ಲ ಅಂದಮೇಲೆ ಲೈಫ್ ಹೇಗೆ ಬದಲಾಗುತ್ತೆ? ಮತ್ತೆ ಅದೇ ಹಳೆ ಕಥೆ, ಅದೇ ಸಮಸ್ಯೆ, ಅದೇ ಮಾತು. ಈ ಚಕ್ರ ಹೀಗೇನೆ ತಿರುಗ್ತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಇದೇ ಕಾರಣಕ್ಕೆ ಎಷ್ಟೊಂದು ಜನ ವರ್ಷಗಟ್ಲೆ ಒಂದೇ ಜಾಗದಲ್ಲಿ ಸ್ಟಕ್ ಆಗ್ಬಿಡ್ತಾರೆ, ಒಂದೇ ಥರದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಮಾತು ಕಮ್ಮಿ ಮಾಡಿ ಕೆಲ್ಸದ ಕಡೆ ಗಮನ ಕೊಡೋದು. ನೋಡಿ, ಯಾವುದೇ ಚಾಲೆಂಜ್ ಇರಲಿ, ಅದನ್ನ ಎದುರಿಸಕ್ಕೆ ನಮ್ಮುಂದೆ 2 ದಾರಿಗಳಿರುತ್ತೆ. ಈ ವ್ಯತ್ಯಾಸವನ್ನ ಸ್ವಲ್ಪ ಗಮನಿಸಿ. ಸ್ಟ್ರಾಂಗ್ ಮನಸ್ಥಿತಿಯವರು ಏನ್ ಮಾಡ್ತಾರೆ? ಮೊದಲು ಪರಿಸ್ಥಿತಿಯನ್ನ ಅಬ್ಸರ್ವ್ ಮಾಡ್ತಾರೆ, ಆಮೇಲೆ ಪ್ಲಾನ್ ಮಾಡ್ತಾರೆ, ಕೊನೆಗೆ ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಆದರೆ ವೀಕ್ ಮನಸ್ಥಿತಿಯವರು ಕಂಪ್ಲೇಂಟ್ ಮಾಡ್ತಾರೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಕೊಡ್ತಾರೆ, ಮತ್ತೆ ಮತ್ತೆ ಅದೇ ತಪ್ಪನ್ನ ರಿಪೀಟ್ ಮಾಡ್ತಾರೆ. ಈಗ ನಾವೇ ನಿರ್ಧಾರ ಮಾಡಬೇಕು ನಾವು ಯಾವ ಗುಂಪಿಗೆ ಸೇರಬೇಕು ಅಂತ. ಹಾಗಾದ್ರೆ ಸಮಸ್ಯೆಗಳನ್ನ ನಿಭಾಯಿಸೋಕೆ ಕೆಲವು ಸಿಂಪಲ್ ರೂಲ್ಸ್ ನೋಡೋಣ. ಎಮೋಷನಲ್ ಪ್ರೆಷರ್ ಜಾಸ್ತಿ ಆದ್ರೆ ಅದನ್ನೊಂದು ಡೈರಿಯಲ್ಲಿ ಬರೆಯೋದು ಒಳ್ಳೆಯದು, ಅಥವಾ ಸುಮ್ಮನಿದ್ಬಿಡ್ಬೇಕು. ಕನ್ಫ್ಯೂಷನ್ ಆದ್ರೆ ನಾವು ತುಂಬಾ ನಂಬೋ ಒಬ್ಬ ಮೆಂಟರ್ ಹತ್ರ ಮಾತಾಡಬೇಕು. ನೋವಾದ್ರೆ ಅದನ್ನ ಯಾರಾರ ಮುಂದೆ ಪ್ರದರ್ಶನ ಮಾಡೋ ಬದಲು ಅದನ್ನೇ ಒಂದು ಆಕ್ಷನ್ ಆಗಿ ಪರಿವರ್ತಿಸಬೇಕು. ಒಂದ್ ಮಾತು ನೆನ್ಪಿರ್ಲಿ, 10 ಜನ ನಮ್ಮ ಸಮಸ್ಯೆ ಕೇಳೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗಲ್ಲ, ಖಂಡಿತ ಆಗಲ್ಲ. ಆದ್ರೆ 10 ನಿಮಿಷ ಫೋಕಸ್ ಮಾಡಿ ನಾವು ತಗೊಳ್ಳೋ ಒಂದೇ ಒಂದು ಸರಿ ನಿರ್ಧಾರ ಇದೆಯಲ್ಲ, ಅದು ಖಂಡಿತ ಬದಲಾವಣೆ ತರಬಲ್ಲದು. ಕೊನೆಯದಾಗಿ ಒಂದು ತುಂಬಾನೇ ಪವರ್ಫುಲ್ ಆದ ರೂಪಕದ ಜೊತೆ ಈ ವಿಷಯವನ್ನ ಮುಗಿಸೋಣ. ಅದೇನು ಅಂದ್ರೆ ಬೆಳವಣಿಗೆಯ ಮೌನ. ಯೋಚನೆ ಮಾಡಿ, ಒಂದು ಮರ ಬೆಳೆಯುವಾಗ ಅದು ಯಾವುದೇ ಶಬ್ದ ಮಾಡೋದಿಲ್ಲ, ಅದರ ಬೆಳವಣಿಗೆ ಪೂರ್ತಿ ಸೈಲೆಂಟ್ ಆಗಿರುತ್ತೆ. ಆದ್ರೆ ಅದೇ ಮರವನ್ನ ಕಡಿಯುವಾಗ ದೊಡ್ಡದಾಗಿ ಶಬ್ದ ಕೇಳಿಸುತ್ತೆ. ಇದರ ಅರ್ಥ ತುಂಬಾ ಸ್ಪಷ್ಟ ಅಲ್ವಾ? ಬೆಳವಣಿಗೆ ಅನ್ನೋದು ಸದ್ದಿಲ್ದೆ ನಡೆಯುತ್ತೆ, ಆದ್ರೆ ವಿನಾಶ ಮಾತ್ರ ಯಾವಾಗ್ಲೂ ದೊಡ್ಡ ಸದ್ ಮಾಡುತ್ತೆ. ಹಾಗಾಗಿ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಒಂದೇ: ನಾವು ಸದ್ದಿಲ್ಲದೆ ಬೆಳೀತಿದ್ದೀವಾ ಅಥವಾ ಸುಮ್ಮನೆ ಸದ್ದು ಮಾಡ್ತಿದ್ದೀವಾ?